ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ಏನು ಸ್ಪೆಷಲು ಅಂತಂದರೆ ನಮ್ಮ ಆ್ಯನಿವರ್ಸರಿ, 9ನೇ ವರ್ಷದ ಆ್ಯನಿವರ್ಸರಿ ಇದು. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೊರಡೋಕ್ಕೂ ಮುಂಚೆ ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಪ್ಯಾಕಿಂಗ್ ಎಲ್ಲ ಆಗಿದೆ. 1 ಡೇ ಸ್ಟೇಕೇಶನ್ಗೆ ಹೋಗೋಣ ಅಂತ. ಸೊ ಹಾಗಾಗಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೆಂಗಿರುತ್ತೆ ನಮ್ಮ ಈ ಆ್ಯನಿವರ್ಸರಿ, ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಬನ್ನಿ, ಫಸ್ಟ್ ಸ್ವಲ್ಪ ದೇವಸ್ಥಾನಕ್ಕೆ ಏನಾದರೂ ಹೋಗೋ ಆನ್ ದ ವೇಯಲ್ಲೇ ಹೋಗ್ಬಿಟ್ಟು ಹೋಗೋಣ ಅಂತ ಇದ್ದೀವಿ. ಸೊ ನೋಡೋಣ, ಮಾತಾಡ್ರಿ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಬೇಕು ನಮಗೆ. ಸೊ ಖಂಡಿತ ವಿಶ್ ಮಾಡಿ ನಮಗೆ. ಮಾತಾಡ. ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಆರಾಮಿದ್ದೀರಾ? ಈಗ ಹೊರಟಾಯ್ತು. ನಮ್ಮ ಮನೆಯಿಂದ ನಾವು ಬುಕ್ ಮಾಡಿರೋಂಥ ರೆಸಾರ್ಟ್ ಏನಿದೆ ಅಲ್ಲ, 10 ಕಿಲೋಮೀಟರ್ಸ್. ಎಷ್ಟು ಕಿಲೋಮೀಟರ್ಸ್? 30 ಕಿಲೋಮೀಟರ್ಸ್ ಅಂತೆ. ಓಕೆ, 1 ಅವರ್ ಆಗುತ್ತಾ ರೀ ಹೋಗೋಕ್ಕೆ? 40 ನಿಮಿಷ, 45 ಮಿನಿಟ್ಸ್ ಅಂತೆ ಹೋಗೋದಕ್ಕೆ. ಸೊ ತುಂಬ ಹತ್ತಿರದಲ್ಲೇ ಇದೆ. ನಾವು ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ, ಹೇಳೋದು ಬೇಡ ಫಸ್ಟ್. ಸೊ ಹೋದ್ಮೇಲೆ ಸರ್ಪ್ರೈಸ್ ಕೊಡೋಣ. ಲಾಸ್ಟ್ ಟೈಮ್ ವೆಡ್ಡಿಂಗ್ ಆ್ಯನಿವರ್ಸರಿಗೇನು 1 ಡೇ ಸ್ಟೇಕೇಶನ್ಗೆ ಹೋಗಿದ್ವಿ. ಅದು ಹಂಪಿ ಹತ್ರ ಬರುತ್ತೆ. ಅದನ್ನು ಆ್ಯಕ್ಚುಲಿ ಹೋದ್ಮೇಲೆ ತುಂಬಾ ಚೆನ್ನಾಗಿತ್ತು ನಾವು ಸ್ಟೇ ಮಾಡಿರೋಂಥ ರೂಮು. ಅದನ್ನು ರೂಮ್ ಟೂರೇ ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಹೋದ ತಕ್ಷಣ ಫಸ್ಟ್ ರೂಮ್ ಟೂರ್ ಮಾಡಿಬಿಡ್ತೀನಿ ಅಲ್ಲ ಆರಾಧ್ಯ? ಆ್ಯಕ್ಚುಲಿ ಇವತ್ತು ಶುಕ್ರವಾರ ಆಗಿತ್ತಲ್ಲ, ಹಾಗಾಗಿ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ವಿ. ಹೊಸಪೇಟೆ ಮೇಲಿಂದ ಹೋಗುವಾಗಿದ್ದರೆ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಆ ಗುಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಹೊಸಪೇಟೆಯಿಂದ ಹೋಗಲಿಲ್ಲ, ಬೇರೆ ರೂಟಿಂದ ಹೋಗಿದ್ವಿ. ಹಾಗಾಗಿ ಹೋಗೋ ವೇಯಲ್ಲೇ ನಮಗೆ ಗಾಳಮ್ಮನ ದೇವಸ್ಥಾನ ಬರುತ್ತೆ. ಆ್ಯಂಡ್ ಈವನ್ ನಾವು ಮದುವೆ ಆದಮೇಲೆ ಫಸ್ಟ್ ದೇವಸ್ಥಾನಕ್ಕೆ, ಗಾಳಮ್ಮನ ದೇವಸ್ಥಾನಕ್ಕೆ ಅಂತ ಹೋಗಿದ್ದು. ಅದನ್ನೇ ನೆನೆಸ್ತಾ ಇದ್ರಿ ಇವರು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ರೆಸಾರ್ಟಿಗೆ ಬಂದ್ವಿ. ಸೊ ನಾವು ಬುಕ್ ಮಾಡ್ಕೊಂಡಿರೋ ಅಂಥ ರೆಸಾರ್ಟ್ ಬಂದುಬಿಟ್ಟು ಹೆರಿಟೇಜ್ ರೆಸಾರ್ಟ್ ಹಂಪಿ. ಸೊ ಈ ರೆಸಾರ್ಟಿಂದ ಎಕ್ಸಾಕ್ಟ್ ಲೊಕೇಶನ್ ಬಂದು ಹೊಸ ಮಲ್ಪನಗುಡಿ ಹತ್ರ ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾವು ಕನ್ಫ್ಯೂಸ್ ಆದ್ವಿ. ಈ ಹಂಪಿ ಹೆರಿಟೇಜ್ ಅನ್ನೋದು ಹಂಪಿ ರೆಸಾರ್ಟ್, ಹಂಪಿ ವೈಲ್ಡರ್ನೆಸ್ ರೆಸಾರ್ಟ್ ಅಂತ ಇನ್ನೊಂದು ಇದೆ. ಸೊ ಅದು ಬಂದುಬಿಟ್ಟು ನಮಗೆ ಕನ್ನಡ ಯೂನಿವರ್ಸಿಟಿ ಬರುತ್ತಲ್ಲ, ಸಫಾರಿ ಇದೆ, ಅದರದ್ದು ಆಪೋಸಿಟಲ್ಲಿ ಬರುತ್ತೆ. ಸೊ ಅದಾ ಅಂತ ನಮಗೆ ಎರಡು ಕನ್ಫ್ಯೂಸ್ ಆಯಿತು ಬುಕ್ ಮಾಡೋ ಟೈಮಲ್ಲಿ. ಸೊ ಲೊಕೇಶನ್ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಬುಕ್ ಮಾಡ್ಕೊಂಡ್ವಿ. ಸೊ ನಾವು ಎಂಟ್ರಿ ಆಗ್ತಿದ್ದಂಗೆ ಕೆಲವೊಂದು ಫಾರ್ಮಾಲಿಟೀಸ್ ಎಲ್ಲ ಇರುತ್ತಲ್ಲ, ನಾವು ಆನ್ಲೈನಲ್ಲೇ ಎಲ್ಲ ಬುಕ್ ಮಾಡ್ಕೊಂಡಿರೋದು. ಸೊ ಈ ರೆಸಾರ್ಟಿಗೆಲ್ಲ ಆಫ್ಲೈನ್ ಏನು ಬುಕ್ಕಿಂಗ್ ಇಲ್ಲ. ಏನೇ ಇದ್ರೂ ನಮಗೆ ಎಲ್ಲ ವೆಬ್ಸೈಟ್ಸ್ ಇರುತ್ತಲ್ಲ, booking.com, ಅಗೋಡಾ, ಈ ಥರ ಸಾಕಷ್ಟು ಬುಕ್ಕಿಂಗ್ ವೆಬ್ಸೈಟ್ಸ್ ಇದ್ದಾವೆ. ಸೊ ಅದರಲ್ಲೇ ನಾವು ಬುಕ್ ಮಾಡ್ಕೊಂಡಿದ್ವಿ. ಈ ರೆಸಾರ್ಟಲ್ಲಿ ಚೆಕ್ ಇನ್ ಟೈಮ್ ಬಂದು ಮಧ್ಯಾಹ್ನ 1 ಗಂಟೆಗಿತ್ತು. ಸೊ ನಾವು ಮೊದಲೇ ಕನ್ಫರ್ಮ್ ಮಾಡಿಕೊಂಡು ರೂಮ್ ಅವೈಲಬಿಲಿಟಿ ಇತ್ತು ಅಂತಂದರೆ ಬೇಗನೆ ಚೆಕ್ ಇನ್ ಆಗ್ಬೋದು ಅಂತ ಹೇಳಿದರು. ಸೊ ಅವ್ರು ಅರೌಂಡ್ 11 o'clock ಬರೋಕ್ಕೆ ಹೇಳಿದರು. ಬಟ್ ನಾವು ಹೋಗಿ ರೀಚ್ ಆಗೋಷ್ಟರಲ್ಲೆಲ್ಲ 12:30 ಈ ಟೈಮ್ ಆಗಿತ್ತು ನೋಡಿ. ಆ್ಯಂಡ್ ಈಗ ನಮ್ಮ ರೆಸಾರ್ಟಿಗೆ ಎಂಟ್ರಿ ಆದ್ವಿ. ಆ್ಯಂಡ್ ಕೆಲವೊಂದು ಫಾರ್ಮಾಲಿಟೀಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ನಾವು ಮುಗಿಸಿ, ನಾನೇನು ಈಗ ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಆಫೀಸ್ ಸೆಕ್ಷನ್ ಆಗಿರುತ್ತೆ, ರಿಸೆಪ್ಷನ್ ಸೆಕ್ಷನು. ಸ್ಟಾರ್ಟಿಂಗಲ್ಲಿ ನಮಗೆ ವೆಲ್ಕಮ್ ಡ್ರಿಂಕಿಂದ ಎಲ್ಲ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಅಲ್ಲಿರುವಂಥ ಸ್ಟಾಫ್ ನಮ್ಮ ಲಗೇಜ್ನೆಲ್ಲ ಪಿಕ್ ಮಾಡಿಕೊಂಡು, ಸೊ ನಾವು ಬುಕ್ ಮಾಡ್ಕೊಂಡಿರೋಂಥ ರೂಮ್ನ ತೋರಿಸಿದ್ರು. ಸೊ ಸುತ್ತಮುತ್ತಲೂ ಎಷ್ಟು ಗ್ರೀನ್ರಿ ಇದೆ, ಪ್ರಾಪರ್ಟಿ ಅಂತೂ ಸೂಪರ್ಬ್ ಆಗಿದೆ. ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತು, ತುಂಬಾ ಪೀಸ್ಫುಲ್ ಆಗಿದೆ. ಸೊ ಇದೇ ನೋಡಿ ನಾವು ಬುಕ್ ಮಾಡ್ಕೊಂಡಿರೋಂಥ ರೂಮು. ಆ್ಯಂಡ್ ಈಗ ಕಂಪ್ಲೀಟ್ ಟೂರ್ ತೋರಿಸ್ತೀನಿ ಬನ್ನಿ. ಈಗ ಫಸ್ಟ್ ನಮ್ಮ ರೂಮ್ಗೆ ಚೆಕ್ ಇನ್ ಆಗಿದ್ದೀವಿ. ಫಸ್ಟೇ ರೂಮ್ ಟೂರ್ ಮಾಡಿಬಿಡೋಣ, ಆಮೇಲೆ ಮತ್ತೆ ಮಾಡೋದಕ್ಕಾಗಲ್ಲ. ಅವ್ರು ನೋಡಿ ಅಲ್ಲಿ ಪೂಲ್ ಹತ್ರ ಹೋಗ್ಬೇಕು ಅಂತ ಫಸ್ಟ್ ವೇಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಬಾ, ನಂದು ತೋರ್ಸೋಣ ಬಾ ಅಂತೇಳಿ, ಬರ್ರಿ ಬಾರ್ಗೆ. ಸೊ ಇದು ಫಸ್ಟ್ ಎಂಟ್ರಿ ಆದ ತಕ್ಷಣ ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ಏನಪ್ಪ ಕಾಫಿ ಟೀ ಎಲ್ಲ ಕುಡ್ಕೊಂಡು ಲಡ್ಡು. ಲಿವಿಂಗ್ ಏರಿಯಾ ನೋಡಿ, ಲಡ್ಡು ಅಲ್ಲಿ ಫಸ್ಟ್ ಸ್ಕೂಲ್ ಹೋಗ್ಬೇಕು, ಅಲ್ಲಿ ಆಮೇಲೆ ಹೋಗೋಣಂತೆ. ಸೊ ಈ ಕಡೆ ಬಂದರೆ ನಮ್ಮ ರೂಮ್, ಬೆಡ್ರೂಮ್. ಸೊ ಒಂದು ಆರಾಮ್ಸೆ ಒಂದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ರೂಮ್ ಎಲ್ಲ ತೋರಿಸಿ, ಇವನ್ ಟಿವಿ ಇದೆ. ಮಕ್ಕ
ಅಲ್ಲಿ ಹೋಗಂತಡಿ ಹೋಗನ್ ಬಾ. ತೋರಿಸ್ತೀನಿ ಬಾ ನಾನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ನೀನು ಮಿನಿ ಫ್ರಿಡ್ಜ್ ಚಾಕ್ಲೇಟ್ ಬೇಕಂತೆ ನನಗೆ. ಕೊಟ್ಬಿಡು 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 ಚಾಕ್ಲೇಟ್ ಕೊಟ್ಬಿಡು ಇಷ್ಟ. ಬಾ ಅಲ್ಲಿ ಬಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗುತ್ತೆ. ಇದು ನಮ್ಮ ವಾಶ್ರೂಮ್ ಅನ್ಕೊಳ್ತೀನಿ. ವಾಶ್ರೂಮ್ ಹೋಗಿಲ್ಲ ಬರ್ರಿ ಹಿಂಗೆ ಅದೇ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಹಿಂಗೆ ಹೋಗು. ಇಲ್ಲಿ ಕನ್ನಡಿ ಮಾಡ್ಕೊಡಕ್ಕೆ ಕಬೋರ್ಡ್ ಟವಲ್ಸ್ ಎಲ್ಲ ನೋಡಿ ಏನು ಸರಿ ಲಡ್ಡು ಟವಲ್ಸ್ ಇಲ್ಲಿ ಲಾಕರ್ ಕೂಡ ಕೊಟ್ಟಾರ ನೋಡಿ. ಅಲ್ಲೇನಾದ್ರೂ ಹಾಕಕ್ಕೆ ಲಗ್ಗಿ ಮೇನ್ ಪಾರ್ಟ್ ನಮ್ಮ ಪ್ರೈವೇಟ್ ಟೂರ್ ಅಂಬ ಕಾಲ್ ಸಿಗುತ್ತೆ ನೋಡಿ. ಆ ಕಡೆ ಹೋಗಿ ನಮ್ಮ ಪ್ರೈವೇಟ್ ಪೂಲು ಬಿಸಿಲಿಗೆ ಇವನ ಅದ್ರೊಳಗೆ ಹೋಗೋಕೆ ಹೋಗ್ತಾನ. ಅದು ನೋಡಿದ್ರೆ ಫುಲ್ ಒಳಗೆ ಇತ್ತು. ನಮಗೆ ಇಲ್ಲಿಗೆ ಬರುತ್ತೆ ಇಲ್ಲ ಇಷ್ಟು ಬರ್ತಾ ನಡಕ್ ಬರ್ತಾ. ಸೊ ನೋಡಿದ್ರಲ್ಲ ನಮ್ಮ ರೂಮ್ ಹೇಗಿದೆ ಅಂತ. ರೂಮ್ ಟೂರ್ ಮಾಡಿ ತೋರಿಸಿದೆ. ಇಲ್ಲಾಂದ್ರೆ ಆಮೇಲೆ ಮತ್ತೆ ಅದು ಇದು ಕಿತ್ತಾಕ್ಬಿಡೋದು ಅದೆಲ್ಲ ಮಾಡ್ತಾರೆ ಅಂತೇಳಿ ಹುಡುಗರು ಫಸ್ಟ್ ರೂಮ್ ಟೂರ್ ಮಾಡಿಬಿಟ್ಟೆ, ಮಿಸ್ ಮಾಡಬಾರ್ದು ಅಂತ. ಆ್ಯಂಡ್ ಈಗ ರೆಸ್ಟೋರೆಂಟ್ಗೆ ಹೋಗಬೇಕು. ಸೊ ಲಂಚ್ ಮುಗಿಸ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡೋಣಂತೆ. ಆ್ಯಂಡ್ ಮೇನಾಗಿ ನಾವಿಲ್ಲಿ ತೊಗೊಂಡಿರೋದು ಪ್ರೈವೇಟ್ ಪೂಲ್ ವಿಲ್ಲಾ ಇದು. ಸೊ ಇದರಲ್ಲಿ ಒಂದು 3-4 ಡಿಫ್ರೆಂಟ್ ಟೈಪ್ಸ್ ಆಫ್ ವಿಲ್ಲಾಸ್ ಇದ್ದಾವೆ. ಮೇನ್ ನಮಗೆ ಪೂಲ್ ಬೇಕು ಅಂತೇಳಿ ಆರಾಧ್ಯ ಲಡ್ಡು ನೋಡಿದ್ರಲ್ಲ ಹೇಗೆ ಮಾಡ್ತಿದ್ರು ಅಂತ. ಸೊ ಅವ್ರಿಗೋಸ್ಕರನೇ ಪ್ರೈವೇಟ್ ಪೂಲ್ ವಿಲ್ಲಾ ತಂದಿದೆ. ಸೊ ಅವ್ರಿಗೋಸ್ಕರನೇ ನಾವು ಈ ವಿಲ್ಲಾನ ತೊಗೊಂಡ್ವಿ. ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಂತೆ. ಸೊ ಫಸ್ಟ್ ಹೋಗಿ ಊಟ ಮಾಡಿ ಬರೋಣ. ಹೊಟ್ಟೆ ಹಶ್ವಾಗ್ತಾ ಇದೆ. ಇವನ್ ರೂಮ್ ಸರ್ವಿಸು ಇದೆ ಅಂತೆ, ಬಟ್ ನಾವು ನೋಡಿರಲಿಲ್ಲ. ಫಸ್ಟ್ ಟೈಮ್ ನಾವು ಇಲ್ಲಿ ಬರ್ತಾ ಇರೋದು. ಸೊ ಈಗ ಬನ್ನಿ ಹೋಗಿ ಲಂಚ್ ಮಾಡಿಕೊಂಡು ಬರೋಣ ಅಂತೆ. ಲಡ್ಡು ಬಂದಮೇಲೆ ಆಟ ಆಡ್ತೀಯಾ? ಹಾಂ ಆಟ ಆಡ್ತೀಯಾ ನೀರಲ್ಲಿ? ಹಾಂ ಸರಿ. ಒಳಗಡೆ ಏನು ಬ್ರೈಟ್ ಆಗಿರೋ ಲೈಟ್ಸ್ ಹಾಕೇ ಇಲ್ಲ ಅವರು. ತುಂಬ ಏನು ಕಾಝಿ ಥರ ಇರುತ್ತಲ್ಲ ಆ ಥರ ಲೈಟ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಒಳಗಡೆದು ಅಟ್ಮಾಸ್ಫಿಯರ್, ಹೊರಗಡೆ ಅಟ್ಮಾಸ್ಫಿಯರ್ ಟೋಟಲ್ ಆಗಿ ಆ್ಯಂಬಿಯೆಂಟ್ ಅಂತೂ ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬಾ ರೀ ಬಾ ಊಟ ಮಾಡ್ಕೊಂಡು ಬರೋಣಂತೆ. ಆ್ಯಕ್ಚುಲಿ ಲಂಚ್ ಮಾಡೋಣ ಅಂತ ಬಂದ್ವಿ. ಬಟ್ ನೀರನ್ನೆಲ್ಲ ನೋಡಿಬಿಟ್ಟಿದ್ದಾನಲ್ಲ ಲಡ್ಡು, ಫಸ್ಟ್ ಅವನಿಗೆ ಆಟ ಆಡೋದಕ್ಕೆ ಬಿಡಬೇಕು. ಸೊ ತುಂಬಾ ಹಠ ಮಾಡ್ತಿದ್ದ. ಆ್ಯಂಡ್ ಮಧ್ಯಾಹ್ನ ಬೇರೆ ಆಗಿತ್ತಲ್ಲ, ಸ್ವಲ್ಪ ನಿದ್ದೆ ಮಾಡೋ ಟೈಮು. ಸೊ ಹಾಗಾಗಿ ಅವನಿಗೆ ಎಷ್ಟು ಕಂಟ್ರೋಲ್ ಮಾಡಿದ್ವಿ, ಬಟ್ ಊಟ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹಾಗೆ ನಾವೇನು ಅಂದ್ಕೊಂಡ್ವಿ ಅಂದರೆ ರೂಮಿಗೆ ಆರ್ಡ್ರ್ ಮಾಡ್ಕೊಂಡು ಬಿಡೋಣ, ಸೊ ದಟ್ ಆರಾಮಾಗಿ ತಿನ್ಬೋದು. ಇಲ್ಲಾಂದರೆ ಇವನು ಇಲ್ಲಿ ಊಟ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಸೊ ನಮಗೆ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡಿ ನಾವು ರಿಟರ್ನ್ ರೂಮ್ಗೆ ಹೋದ್ವಿ. ಸೊ ಫುಡ್ ಎಲ್ಲ ಬರೋಷ್ಟರಲ್ಲಿ ಒಂದು 1/2 an hour ಆಗುತ್ತಲ್ಲ, ಅಷ್ಟರಲ್ಲಿ ಇವ್ರಿಗೆ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ಸೋಣ ಪೂಲಲ್ಲಿ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನೋಡಿದ್ರಲ್ಲ ಅವಾಗೆ ನಾವು ತೊಗೊಂಡಿರೋ ಅಂಥ ರೂಮ್ ಟೂರ್ ಮಾಡಿದೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇದ್ದಾವೆ, ಅಂದರೆ ವಿಲ್ಲಾಸ್ ಇದ್ದಾವೆ. ಫಸ್ಟು ಡಿಲಕ್ಸ್ ವಿಲ್ಲಾ ಬರುತ್ತೆ, ಆ್ಯಂಡ್ ಸುಪೀರಿಯರ್ ವಿಲ್ಲಾ,
ನೆಕ್ಸ್ಟು ವಿಲ್ಲಾ ವಿತ್ ಜಕೂಝಿ, ನೆಕ್ಸ್ಟ್ ಬಂದುಬಿಟ್ಟು ನಾವು ತೊಗೊಂಡಿರೋದು ಪ್ರೈವೇಟ್ ಪೂಲ್ ವಿಲ್ಲಾ ಅಂತ ಹೇಳ್ಬಿಟ್ಟು. ಸೊ ಅಂದರೆ ನಮ್ಮ ರೂಮ್ಗೆ ಸಪ್ರೇಟ್ ಒಂದು ಪೂಲ್ ಇರುತ್ತೆ. ಸೊ ಈ ಥರ ಪ್ರೈವೇಟ್ ಪೂಲ್ ಇರೋದ್ರಿಂದ ನಾವು ತೊಗೊಂಡಿರೋವಂಥ ರೂಮು ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಬಟ್ ಲಿಟ್ರಲಿ ನಾವು ಪೇ ಮಾಡಿರೋವಂಥ ಏನು ದುಡ್ಡಿಗೆ ವರ್ತ್ ಅಂತಾನೆ ಅನ್ನಿಸ್ತು. ಅಷ್ಟು ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಶೋಲ್ಡರ್ ಇಟ್ಕೋ. ಇಳಿ ಇರೋದ್ಯಾ ಹೆಂಗ ಮಾಡ್ತಾನಪ್ಪ ಇದು. ಇಳಿ ಏನಾಗಲ್ಲ. ನೋಡ್ತಿದ್ದೀರಲ್ಲ, ಲಡ್ಡು ನಂತೆ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಅಂತಾನೆ ಒಂದು ಭಯನೂ ಇಲ್ಲ. ಒಂದು 2-3 ಸರಿ ಮುಳುಗಿದ್ದಾನೆ, ಆದ್ರೂ ಅವನಿಗೆ ನೀರು ಕಂಡ್ರೆ ಅಷ್ಟು ಖುಷಿ. ಸೊ ಇವರು ಆಟ ಆಡೋಷ್ಟಲ್ಲೇ ನಾವು ಆರ್ಡ್ರ್ ಮಾಡಿರೋವಂಥ ಫುಡ್ಡೂ ಬಂತು. ಆ್ಯಂಡ್ ನಾವು ಆರ್ಡ್ರ್ ಮಾಡಿದ್ದು ಒಂದು 3 ಸ್ಟಾರ್ಟರ್ಸ್ನ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಚಿಕನ್ ಬಿರಿಯಾನಿ, ಅದ್ರ ಜೊತೆಗೆ ಕರ್ಡ್ ರೈಸ್ ಮಕ್ಕಳು ತಿಂತಾರೆ ಅಂದ್ಬಿಟ್ಟು. ಸೊ ಒಂದು ಪ್ರಾನ್ಸ್ನ ಆರ್ಡ್ರ್ ಮಾಡಿದ್ದೆ, ಗಾರ್ಲಿಕ್ ಪ್ರಾನ್ಸು. ನೆಕ್ಸ್ಟ್ ಬಂದುಬಿಟ್ಟು ಚಿಲ್ಲಿ ಚಿಕನ್ ಅನಿಸುತ್ತೆ. ಆ್ಯಂಡ್ ಇನ್ನೂ ಒಂದು ಫಿಶ್ ಆರ್ಡ್ರ್ ಮಾಡಿದ್ವಿ. ಫಿಶ್ ಅಂತೂ ತುಂಬ ಸಖತ್ತಾಗಿತ್ತು. ಮಕ್ಕಳಿಗೆ ಸೇಮ್ ನಾವು ಬ್ರೆಡ್ ಕ್ರಾಂಬಲ್ಸ್ ಎಲ್ಲ ಯೂಸ್ ಮಾಡಿ KFC ಥರ ಚಿಕನ್ ಇರುತ್ತಲ್ಲ, ಅದೇ ಥರ ಫಿಶ್ ಮಾಡಿದ್ರು. ಎಲ್ಲರಿಗೂ ಇಷ್ಟ ಆಗಿತ್ತು ಅದು. ಸೊ ನಾವು ಆರ್ಡ್ರ್ ಮಾಡಿದ್ದು ಪ್ರತಿ ಫುಡ್ಡೂ ತುಂಬ ಡಿಲಿಷಿಯಸ್ ಆಗಿ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಇಲ್ಲಿ ಫುಡ್ಡಿಂದು ಪ್ರೈಸಸ್ ನೋಡಿದ್ರೆ ನಿಮಗೆ ನಾರ್ಮಲ್ ರೆಸ್ಟೋರೆಂಟ್ಗಿಂತೂ ಇಲ್ಲಿ ಸ್ವಲ್ಪ ಹೈ ಪ್ರೈಸೇ ಇದೆ. ಸೊ ಒಂದು ಜ್ಯೂಸ್, ವಾಟರ್ ಮಿಲನ್ ಆಗಲಿ ಯಾವುದೇ ಒಂದು ಫ್ರೆಶ್ ಜ್ಯೂಸ್ ಪ್ರೈಸ್ ಬಂದುಬಿಟ್ಟು 250 ರುಪೀಸು. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬೇರೆ ಫುಡ್ ಐಟಮ್ಸ್ ಎಲ್ಲ ಎಷ್ಟೆಷ್ಟಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಊಟ ಎಲ್ಲ ಮಾಡಿ ನಾವು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಈವ್ನಿಂಗು ಅರೌಂಡು 5 o'clock ಅಂದ್ಕೊಳ್ತೀನಿ. ಈ ಟೈಮಲ್ಲಿ ಏನೇನಿದ್ದಾವೆ ಸ್ವಲ್ಪ ನೋಡ್ಕೊಂಡು ಬರೋಣ, ಪ್ರಾಪರ್ಟಿ ಎಲ್ಲ ಹೇಗಿದೆ ಅಂಥೇಳಿ ಹೋಗಿದ್ವಿ. ಮಕ್ಕಳಿಗೆ ಕೆಲವೊಂದು ಆಟ ಆಡೋದಕ್ಕಂತೇಳಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಮೊದಲೇ ವಿಚಾರಿಸಿದ್ವಿ ಈ ಥರ ಮಕ್ಕಳಿಗೆ ಏನು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಬೇಕಾದ್ರೆ, ಲಡ್ಡು ತುಂಬ ಚಿಕ್ಕವನಲ್ಲ, ಸೊ ಅವನಿಗೆ ಸ್ವಿಮ್ಮಿಂಗ್ ಟ್ಯೂಬ್ ಎಲ್ಲ ಇದ್ದರೆ ಪ್ರೊಟೆಕ್ಟರ್ ಥರ ಇದ್ದರೆ ಚೆನ್ನಾಗಿ ಅಂಥೇಳಿ ವಿಚಾರಿಸಿದಾಗ ಇಲ್ಲ ಇಲ್ಲೇ ಸಿಗುತ್ತೆ ಅಂತಲೇ ಹೇಳಿದರು. ಬಟ್ ಈಗ ಕೇಳಿದಾಗ ಇಲ್ಲ ಮೇಂಟೆನೆನ್ಸ್ ಇದೆ, ಸೊ ಮೇಂಟೆನೆನ್ಸಿಗೆ ಕೊಟ್ಟಿದ್ದೀವಿ ಎಲ್ಲ ಅಂಥೇಳಿ ಇಲ್ಲ ಅಂದರು. ಬಟ್ ಮೇನಾಗಿ ಅವನು ಆಡಬೇಕು ಅಂತಲೇ ನಾವು ಮಕ್ಕಳಿಗೋಸ್ಕರ ಬುಕ್ ಮಾಡಿರೋದಲ್ಲ. ಸೊ ಅದೇ ಇಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ಹೇಗೋ ಹೊಸಪೇಟೆ ಹತ್ರ ಆಗುತ್ತಲ್ಲ ಅಂತ ಇವರು ಈ ಟೈಮಲ್ಲಿ ನಾನೇನು ಕರ್ಕೊಂಡು ಬಂದಿದ್ದಲ್ಲ ಮಕ್ಕಳಿಗೆ, ಸೊ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂಥೇಳಿ ಸ್ವಿಮ್ ಟ್ಯೂಬ್ ಅವಾಗ ಹೋಗಿ ತೊಗೊಂಡು ಬಂದಿರೋದು. ಸೊ ಆವಾಗ ಅದರಲ್ಲಿ ಕೂಡಿಸಿದ್ಮೇಲೆ ತುಂಬ ಚೆನ್ನಾಗಿ ಆಟ ಆಡ್ದ. ಸೊ ಯಾರಾದರೂ ಮಕ್ಕಳ ಜೊತೆ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ರೆ, ಈ ಥರ ಪೂಲಲ್ಲಿ ಅಥವಾ ನೀರಿರೋ ಕಡೆ ಹೋಗೋ ಹಾಗಿದ್ರೆ ಈ ಥರ ಒಂದು ಸ್ವಿಮ್ಮಿಂಗ್ ಟ್ಯೂಬ್ನ ತೊಗೊಂಡು ಹೋಗೋದು ಮರೆಯೋಕ್ಕೆ ಹೋಗಬೇಡಿ. ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ನಮ್ಮ ರೂಮಿಗೆ ಕೊಟ್ಟಿರೋವಂಥ ಪ್ರೈವೇಟ್ ಪೂಲು, ಚಿಕ್ಕದಾಗಿರುತ್ತೆ. ಸೊ ಈವ್ನಿಂಗು ಬಿಸಿಲೆಲ್ಲ ಕಡಿಮೆ ಆಗಿತ್ತು, ಮಧ್ಯಾಹ್ನ ತುಂಬ ಬಿಸಿಲಿತ್ತು ಅಂತೇಳಿ ನಾನೇನು ಆಟ ಆಡೋಕ್ಕೆ ಹೋಗಿರಲಿಲ್ಲ. ಸೊ ಈವ್ನಿಂಗ್ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿ. ಆ್ಯಂಡ್ ಇವ್ರಿನ್ನ ಬಿಡ್ತಾರ ಮಕ್ಕಳು, ಇನ್ನೂ ಒಂದು ದೊಡ್ಡ ಪೂಲ್ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡೋಗಿದ್ರು. ಇಲ್ಲಿ ಬಂದುಬಿಟ್ಟು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಸಪ್ರೇಟ್ ಈ ಕಡೆ ಸೈಡ್ ಇದೆಯಲ್ಲ, ರೈಟ್ ಸೈಡಲ್ಲಿರೋದು ಅಷ್ಟೊಂದು ಡೆಪ್ತ್ ಇಲ್ಲ, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಬೋದು. ಈ ಥರ ಸೆಕ್ಷನ್ ವೈಸ್ ಇದ್ದಾವೆ. ಬರೀ ನೀರಲ್ಲೇ ಆಟ ಆಡಬೇಕಂತಾರೆ. ನನಗೆ ನೋಡಿದ್ರೆ ಲಡ್ಡುಗೆ ಎಲ್ಲಿ ಶೀತ ಆಗಿಬಿಡುತ್ತೋ, ಎಲ್ಲಿ ಸುಸ್ತಾಗುತ್ತೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಲಕ್ಕೀಲಿ ಆರಾಮ್ಸೆ ಇದ್ದರು ಇಬ್ಬರೂ ಅಷ್ಟೇ. ಆರಾಧ್ಯ ಹಾಯ್, ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ? ಸೊ ನಾವು ರೆಡಿ ಆಗಿದ್ದೀವಿ ಈಗ. ರೆಡಿಯಾಗಿ ಕೇಕ್ ಕಟ್ ಮಾಡೋಣ ಅಂತ ಅಲ್ಲ ಆರಾಧ್ಯ? ಕೇಕ್ ಕಟ್ ಮಾಡೋಣ. ಓಕೆ. ಸೊ ಔಟ್ಫಿಟ್ ಹೇಗಿದೆ ಅಂತ ತಿಳಿಸಿ, ಹೇಗೆ ಕಾಣಿಸ್ತಾ ಇದೆ ಅಂತ. ನಮ್ಮ ಲಡ್ಡು ಹಾಯ್ ಮಾಡು. ಲಡ್ಡು ಲಡ್ಡು ಹಾಯ್, ಇಲ್ಲಿ 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 ಹಾಯ್ ಹಾಯ್ ಹಾಯ್. ಸೊ ಈಗ ಅವರೆಲ್ಲ ಅರೇಂಜ್ ಮಾಡಿ ಬರ್ತೀನಿ ಅಂತೇಳಿ ಹೋಗಿದ್ದಾರೆ. ಬಂದ್ರ ಆಯ್ತಾ? ಬಾ ಬಾ. ಕೇಕ್ ಎಲ್ಲ ತಗೊಂಡ್ ಬಂದ್ರ? ಕೇಕ್ ಎಲ್ಲ ತಗೊಂಡ್ ಬಂದಿಲ್ಲ. ಅಲ್ಲೆಲ್ಲಿ ಬೆಳಕಿಲ್ಲ, ಇಲ್ಲೊಂದೇ ಸ್ವಲ್ಪ ಬೆಳಕೈತಿ.
ಫುಲ್ ಹೇಳಿದ್ನಲ್ಲ ಬೆಳಗ್ಗೆನೆ ಕಾಸಿ ಥರ ಇದೆ ರೂಮ್ ಫುಲ್ಲು. ಎಲ್ಲಿ ಒಂದು ಬ್ರೈಟ್ ಇರೋ ಒಂದು ಲೈಟ್ ಕೂಡ ಇಲ್ಲ. ಏನಪ್ಪ ಕಟ್ ಮಾಡಿಕೊಂಡು ಸೊ ಡಿನ್ನರು ಅಲ್ಲೇ ಕಂಪ್ಲೀಟ್ ಮಾಡಿಕೊಂಡು ಬರೋಣ ಅಂತ. ಸೊ ಈವ್ನಿಂಗ್ ಎಲ್ಲ ರೆಡಿಯಾಗಿದ್ದೀನಿ ನೋಡಿ. ನನ್ನ ಔಟ್ಫಿಟ್ ಬಂದುಬಿಟ್ಟು ಇದು. ನಿಮಗೆ ಔಟ್ಫಿಟ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಅಶ್ವಿನಿ ಗೀತಾಂಜಲಿ ಅಕೌಂಟ್ನ ಫಾಲೋ ಮಾಡಿ. ಸೊ ಅದರಲ್ಲಿ ನಾನು ಎಲ್ಲನೂ ಆನ್ಲೈನಲ್ಲೇ ತರಿಸ್ಕೊಂಡಿದ್ದು ಈ ಸಲ ಆ್ಯನಿವರ್ಸರಿಗೆ. ಸೊ ನಾನು ಪ್ರತಿಯೊಂದೂ ನಾನು ಮಿನಿ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ, ಪೂಲ್ ಪಕ್ಕಕ್ಕೆ ಈ ಥರ ಒಂದು ನಮಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅರೇಂಜ್ ಮಾಡಿತ್ತು. ಆ್ಯಕ್ಚುಲಿ ನಾವು ಕೇಕ್ ಅಷ್ಟೇ ಅವ್ರ ಹತ್ರ ಆರ್ಡ್ರ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಬೇರೆ ಎಲ್ಲನೂ ಇವರೇ ಅರೇಂಜ್ ಮಾಡಿದರು. ಆ್ಯಂಡ್ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ಈ ಥರ ಸೆಲೆಬ್ರೇಷನ್ ಮಾಡೋದಕ್ಕೆ ಈ ಪ್ಲೇಸ್ನ ಚೂಸ್ ಮಾಡ್ತಾರೆ ಅನಿಸುತ್ತೆ. ನೋಡಿ ನೀವೇ ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಒಂಥರ ಡ್ರೀಮಿ ಪ್ಲೇಸ್ ಅನಿಸುತ್ತೆ. ಪೂಲ್ ಪಕ್ಕಕ್ಕೆ ಈ ಥರ ಸೆಲೆಬ್ರೇಷನು ನಿಜವಾಗ್ಲೂ ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾವು ಆರ್ಡ್ರ್ ಮಾಡಿದ್ದು ರೆಡ್ ವೆಲ್ವೆಟ್ ಕೇಕ್ನ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಹಾಫ್ KGಗೆ ಅವ್ರು ನಮಗೆ ಚಾರ್ಜ್ ಮಾಡಿದ್ದು ಅರೌಂಡ್ 1000 ರುಪೀಸ್ ಅನಿಸುತ್ತೆ. ಬಟ್ ಕೇಕ್ ಅಂತೂ ಟೇಸ್ಟು ಆ ಥರ ಎಲ್ಲೂ ತಿಂದಿಲ್ಲ, ಅಷ್ಟು ಸಖತ್ತಾಗಿತ್ತು. ನಾನು ಎಷ್ಟೊಂದು ಸಲ ಇವ್ರಿಗೆ ಹೇಳ್ಬಿಟ್ಟಿದ್ದೀನಿ ಕೇಕ್ ತುಂಬ ಚೆನ್ನಾಗಿದೆ ರೀ, ಕೇಕ್ ತುಂಬ ಚೆನ್ನಾಗಿದೆ ಅಂತ. ಯೂಶ್ವಲಿ ನನಗೆ ಕೇಕ್ ಅಷ್ಟೊಂದು ಇಷ್ಟಪಡೋದಿಲ್ಲ, ಬಟ್ ಈ ಕೇಕ್ನಂತೂ ಆಲ್ಮೋಸ್ಟ್ ಒಂದು ಅರ್ಧಕ್ಕಿಂತ ಜಾಸ್ತಿ ನಾನೇ ತಿಂದುಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಹ್ಯಾಪಿ ಆ್ಯನಿವರ್ಸರಿ. ಕಟ್ ಮಾಡ್ಬೋದು. ಹ್ಯಾಪಿ 9th ಆ್ಯನಿವರ್ಸರಿ. ತಗೊಳ್ಳಿ. Papa kamu, mama just stop. Mami just. ತಗೋಣ ಚಿನ್. ಇದು ಚೆನ್ನಾಗಿದೆ. ಏನದು? ಥ್ಯಾಂಕ್ ಯು. ಗಿಫ್ಟಾ? ಕೊಡಿ ಈಗ. ಗಿಫ್ಟ್ ಆರಾಧನೆ. ಆರಾಧ್ಯ ನಮಗೋಸ್ಕರ ಏನೋ ಗಿಫ್ಟ್ ಮಾಡಿದ್ದಾರೆ. ಅಲ್ಲಿ ತೋರ್ಸಮ್ಮ. ಅಪ್ಪ ಅಮ್ಮ ಅಂತೆ. ಸೊ ನೋಡಿ, ಅಪ್ಪ ಅಮ್ಮ ಸಿಲ್ಕೇನ ಚಾಕ್ಲೇಟ್ ಹಾಕಿ ಎಲ್ಲ ಡ್ರಾಯಿಂಗ್ ಮಾಡಿದ್ದಾರೆ. ಇದು ಅವ್ರ ಅಪ್ಪ ಬಂದು ಅವ್ರ ಅಮ್ಮ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು ಆರಾಧ್ಯ. ಆಯ್ತಾ, ಥ್ಯಾಂಕ್ ಯು. ಒಬ್ಬೊಬ್ಬ ಹ್ಯಾಪಿ. ಓದು ಹ್ಯಾಪಿ. ಚೆನ್ನಾಗಿ ಕಾಣಿಸ್ತಾ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಮತ್ತು ಅಮ್ಮ ಅಂತೆ. ಎಲ್ಲ ಡ್ರಾಯಿಂಗ್ ಮಾಡಿ ಇದನ್ನು ಒಂದು 4-5 ಡೇಸಿಂದ ನನಗೆ ಕಾಣಿಸ್ಬಾರ್ದು ಅಂತೇಳಿ ಬಚ್ಚಿಟ್ಕೊಂಡು ಏನು ಗಿಫ್ಟ್ನ ರೆಡಿ ಮಾಡಿದ್ದಾರೆ. ಥ್ಯಾಂಕ್ ಯು ಆರಾಧ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಕ್ ಕೇಕ್ ಮತ್ತು ಚಾಕ್ಲೇಟ್ ತಿನ್ನೋ. ಇದೆಯಾ ಲಡ್ಡುಗೂ ಬೇಕಂದ್ರೆ ಅದೇ ಸ್ವಲ್ಪ ಸೊ ಇದು ಬಂದ್ಬಿಟ್ಟು ನಿಮಗೆ ನಮ್ಮ ಕಡೆಯಿಂದ ಕಾಣಿಸ್ಕೊಟ್ಟಿಲ್ಲ ಇಲ್ಲ. ಸೊ ನಮ್ಮ ಕಡೆಯಿಂದ ನಮ್ಮ ಆ್ಯನಿವರ್ಸರಿಗೆ ನೀವೆಲ್ಲರೂ ವಿಶ್ ಮಾಡಿದ್ದೀರಾ ಯೂಟ್ಯೂಬಲ್ಲಿ ತುಂಬ ಜನ. ಸೊ ನಿಮಗೆ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಹಾಗೆ ಯೂಟ್ಯೂಬ್ ಫ್ಯಾಮಿಲಿ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು.
ಏನಪ್ಪ ತಿಂತೀಯಾ? ಸೊ ಸೆಲೆಬ್ರೇಷನ್ಸ್ ಎಲ್ಲ ಆಯಿತು. ಅದಾದಮೇಲೆ ನಾವು ನೈಟ್ ಡಿನ್ನರ್ಗೆ ಬಫೆಟ್ ತೊಗೊಂಡಿದ್ವಿ. ಲೈಕ್ ನಮಗೆ ಒಬ್ಬರಿಗೆ 750 ರುಪೀಸ್ ಅಂತೆ ಬಫೆಟು. ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ. ಸೊ ಇದನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಈ ಥರ ಎಲ್ಲ ನಾವು ಬಫೆಟಲ್ಲಿ ತಿನ್ನಬೇಕು ಅಂತಂದರೆ ಹೊಟ್ಟೆ ಚೆನ್ನಾಗಿ ಹಸಿವುಕೊಂಡಿರಬೇಕು. ನಾವು ಆಲ್ರೆಡಿ ಕೇಕ್ ಎಲ್ಲ ತಿಂದ್ಬಿಟ್ಟಿದ್ದೆ ನಾನು. ಸೊ ಅಷ್ಟೊಂದೇನು ಹೊಟ್ಟೆ ಹಸಿವಾಗಿರಲಿಲ್ಲ. ಬಟ್ ಸೊ ಟ್ರೈ ಮಾಡೋಣ ಬಫೆಟ್ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ತುಂಬ ವೆರೈಟೀಸ್ ಆಫ್ ಫುಡ್ಸ್ ಇತ್ತು. ನಾನ್ ವೆಜ್ ಹೇಳಿದ್ನಲ್ಲ, ಫಿಶು, ಮಟನು, ಚಿಕನ್ ಆ್ಯಂಡ್ ವೆಜ್ ಐಟಮ್ಸು, ಡೆಸರ್ಟ್ಸು, ಕೇಕ್ಸು ತುಂಬ ಚೆನ್ನಾಗಿದ್ವು ಎಲ್ಲವೂ ಅಷ್ಟೇ. ಆದ್ರೂ ನನಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತೊಗೊಂಡು ಟೇಸ್ಟ್ ಮಾಡಿದೆ. ಮಕ್ಕಳಿಗೆಲ್ಲ ಏನೂ ಚಾರ್ಜ್ ಮಾಡಿಲ್ಲ, ಓನ್ಲಿ ದೊಡ್ಡವ್ರಿಗಷ್ಟೇ ಇರುತ್ತೆ. ಸೊ ಏನು ಫುಡ್ ಎಲ್ಲ ಚೆನ್ನಾಗಿತ್ತು. ನೈಟ್ ಡಿನ್ನರು ಆಯಿತು ಆ್ಯಂಡ್ ಹೋಗಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ, ಇಲ್ಲಿ ಟೈಮಿಂಗ್ಸ್ ಇರುತ್ತೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರು. ಸೊ ಯಾವ್ಯಾವ ಟೈಮಿಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾವ ಟೈಮಿಗೆ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ನಮಗೆಲ್ಲ ಮೊದಲೇ ಕೊಟ್ಟಿರ್ತಾರೆ ಒಂದು ಮೆನು ಥರ. ಸೊ ಅದರಲ್ಲಿ ಎಲ್ಲನೂ ಇರುತ್ತೆ. ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಬರಬೇಕಾಗತ್ತೆ. ಆ್ಯಕ್ಚುಲಿ ಬೇರೆ ಕಡೆಯಿಂದ ಎಲ್ಲ ಬರೋರು ಇರ್ತಾರಲ್ಲ, ನಾವು ಲೋಕಲ್ ಆಗಿರೋದ್ರಿಂದ ನಾವು ಹಂಪಿ ಕಡೆ ಆ ಥರ ಎಲ್ಲ ಇವ್ರದ್ದು ಪ್ರಾಪರ್ಟಿ ಲೈಕ್ ಸೈಟ್ ಸೀಯಿಂಗು, ಪ್ರಾಪರ್ಟಿ ವಿಸಿಟಿಂಗ್ ಎಲ್ಲ ಇರುತ್ತೆ. ಸೊ ನಾವು ಅದನ್ನೆಲ್ಲ ಏನೂ ನೋಡಲಿಲ್ಲ. ಆ್ಯಂಡ್ ಹಂಪಿ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ನಾವು ಲೋಕಲ್ ಆಗಿರೋದ್ರಿಂದ ನಾವು ಅದೆಲ್ಲ ಬೇಡ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇವತ್ತು ನಾವೇನು ಬುಕ್ ಮಾಡ್ಕೊಂಡಿದ್ವಲ್ಲ, ಅವತ್ತಿನ ಈವ್ನಿಂಗ್ ಟೈಮಲ್ಲಿ ಭರತನಾಟ್ಯ ಒಂದು ಶೋ ಇತ್ತು. ಸೊ ಅದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನು ಕ್ಲಿಪ್ಪಿಂಗ್ಸ್ನೇನು ತೊಗೊಂಡಿಲ್ಲ. ಆ್ಯಂಡ್ ಇಲ್ಲಿ ತುಂಬ ಜನ ಫಾರಿನರ್ಸ್ ಸ್ಟೇ ಆಗ್ತಿರ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಹಂಪಿ ಎಲ್ಲ ವಿಸಿಟಿಂಗ್ ಇರುತ್ತೆ. ಸೊ ಅಂಥವ್ರಿಗೆಲ್ಲ ತುಂಬ ಬೆಸ್ಟ್ ಆಪ್ಷನು. ಅಂದರೆ ಸುತ್ತಮುತ್ತಲ ಕಡೆ ಈ ಥರ ಒಂದು ಪೀಸ್ಫುಲ್ ರೆಸಾರ್ಟ್ ಬೇಕು, ಲಕ್ಸುರಿ ಪ್ರಾಪರ್ಟಿ ಬೇಕು ಅಂತಂದರೆ ಡೆಫಿನೆಟ್ಲಿ ಈ ರೆಸಾರ್ಟ್ ಚೂಸ್ ಮಾಡ್ಕೋಬೋದು. ಸೊ ಡಿನ್ನರ್ ಎಲ್ಲ ಆದಮೇಲೆ ರೆಸ್ಟ್ ಮಾಡಿ, ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ಬೆಳಗ್ಗೆ ಎದ್ದೇಳಷ್ಟರಲ್ಲೇ ಸೊ ಆಲ್ರೆಡಿ ಅಪ್ಪ ಮಗಳು ಪೂಲಲ್ಲಿ ಆಟ ಆಡ್ತಾ ಇದ್ದಾರೆ. ತೋರಿಸ್ತಿದ್ಯಾ ನನ್ನ? ತಲೆನ ಬಡಿಸ್ಕೊಬೇಕು. ಸಾಕು ಸಾಕು. ಹಾಯ್, ಏನು ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ? ಸೊ ನಾವು ಮಾರ್ನಿಂಗು ಎಲ್ಲ ರೆಡಿ ಆಗಿಬಿಟ್ಟು, ನಿನ್ನೆ ಈವ್ನಿಂಗ್ ಟೈಮ್ ನೈಟ್ ಆಗಿತ್ತಲ್ಲ, ಸೊ ಫೋಟೋಸ್ ಎಲ್ಲ ಅಷ್ಟು ತೆಗೆಸ್ಕೊಳಕ್ಕೆ ಆಗಿರಲಿಲ್ಲ. ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ಎದ್ದು ನಿನ್ನೆ ಹಾಕ್ಕೊಂಡಿರೋ ಡ್ರೆಸ್ಸೇ ಹಾಕ್ಕೊಂಡು ಸ್ವಲ್ಪ ಪಿಕ್ಸ್ ಎಲ್ಲ ತೆಗೆಸ್ಕೊಂಡು ಈಗ ಮತ್ತೆ ಫ್ರೆಶ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ಬ್ರೇಕ್ಫಾಸ್ಟ್ 7 to 10 ಲಾಸ್ಟ್ ಅಂತೆ. ಸೊ ಹಂಗಾಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ನೆಕ್ಸ್ಟು ಚೆಕ್ಔಟ್ ಮಾಡಬೇಕು. ನಾವು ಒನ್ ಡೇಗೆ ಮಾತ್ರ ಇಲ್ಲಿ ಬುಕ್ ಮಾಡ್ಕೊಂಡಿರೋದು. ಸೊ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇಲ್ಲಿ ನಾವು ತೊಗೊಂಡಿದ್ವಲ್ಲ ಅದೇ ಪ್ಯಾಕೇಜಲ್ಲಿ ಅವರು ಬ್ರೇಕ್ಫಾಸ್ಟಿಗೆ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವೊಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣಂತೆ. ನಾನು ಔಟ್ಫಿಟ್ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ತೋರಿಸ್ತೀನಿ ಬನ್ನಿ. ಲಡ್ಡು ಹಾಯ್. ಅಲ್ಲ ಆಮೇಲೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬಿಡ್ಬೇಕು ಫಸ್ಟ್ ಇವನು. ಸೊ ನೋಡಿ, ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಬಂದುಬಿಟ್ಟು 7 to 10 ಅಂತ ಇತ್ತು. ನಾವು ಅರೌಂಡ್ 9:30 ಬಂದ್ವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ತುಂಬ ಜನ ಇದ್ದರು. ನಾವು ಮಧ್ಯಾಹ್ನ ಲಂಚ್ಗೆ ಮತ್ತು ಡಿನ್ನರ್ಗೆಲ್ಲ ಬಂದಾಗ ಇಷ್ಟೊಂದು ಜನ ಇರಲಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಆಟ ಆಡಿ ಆ್ಯಂಡ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತುಂಬಾ ಹೊಟ್ಟೆ ಹಸಿವಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾವು ಬುಕ್ ಮಾಡ್ಕೊಂಡಿರೋಂಥ ಏನು ಪ್ಯಾಕೇಜಲ್ಲೇ ಬ್ರೇಕ್ಫಾಸ್ಟು ಇನ್ಕ್ಲೂಡೆಡ್ ಇತ್ತು, ಕಾಂಪ್ಲಿಮೆಂಟ್ರಿ ಥರ. ಆ್ಯಂಡ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು
ಬಫೆಟ್ ವೆರೈಟೀಸ್ ಆಫ್ ಟಿಫನ್ಸು ಮತ್ತು ಸೆರಲ್ಸು, ಫ್ರೂಟ್ಸು, ಡ್ರಿಂಕ್ಸು ಎಲ್ಲ ಥರದ್ದಿತ್ತು. ತುಂಬಾ ಚೆನ್ನಾಗಿತ್ತು ಮೆನು ಅಂತೂ. ಸೌತ್ ಇಂಡಿಯನು ಮತ್ತು ನಾರ್ತ್ ಇಂಡಿಯನು ಏನೆಲ್ಲ ಆಲ್ಮೋಸ್ಟ್ ಬ್ರೇಕ್ಫಾಸ್ಟಿಗೆ ಅರೌಂಡ್ 20 to 25 ಐಟಮ್ಸ್ ಅಂತೂ ಇತ್ತು ನೋಡಿ. ನೋಡಿ ಬೇರೆ ಬೇರೆ ನೋಡ್ರಿ. ಈ ಕಡೆ ಪೂರಿ ಏನು ಬೇಡ ಮತ್ತೆ ಬೇಡ. ಏನು ಹೇಳೋದು? ಎಷ್ಟೊಂದು ಐಟಮ್ಸ್ ಇತ್ತು, ಏನು ತೊಗೋಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಜಸ್ಟ್ ನೋಡ್ತಿದ್ದೀರಲ್ಲ, ನಾನು ಯಾವಾಗಲೂ ಮಾಡ್ತಾ ಇರ್ತೀನಲ್ಲ ಬನಾನಾ ಪ್ಯಾನ್ ಕೇಕ್. ಇವ್ರು ಹೇಗೆ ಮಾಡಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಬನಾನಾ ಪ್ಯಾನ್ ಕೇಕು ಮತ್ತು ಆ್ಯಪಲ್ ಸಿನಮನ್ ಡ್ರಿಂಕ್ ಒಂದಿತ್ತು, ಅದು ಒಂದು ತೊಗೊಂಡೆ. ಆ್ಯಂಡ್ ಫ್ರೂಟ್ಸು, ನೆಕ್ಸ್ಟ್ ಬಂದುಬಿಟ್ಟು ಬ್ರೆಡ್ ಜಾಮ್ ತುಂಬ ವೆರೈಟೀಸ್ ಆಫ್ ಜಾಮ್ಸ್ ಇತ್ತು. ಮಿಕ್ಸ್ಡ್ ಫ್ರೂಟ್ ಜಾಮು ಮತ್ತು ಆರೆಂಜ್ ಜಾಮ್ ಈ ಥರದ್ದೆಲ್ಲ. ಆ್ಯಂಡ್ ಬ್ರೆಡ್ ಬಟರು. ಸೊ ಈ ಥರದನ್ನ ತಿಂದೆ. ಆ್ಯಂಡ್ ಆರಾಧ್ಯ ನೋಡಿ ಸೆರಲ್ಸ್ ಇಟ್ಕೊಂಡು ಕುತ್ಕೊಂಡಿದ್ದಾಳೆ. ಆ್ಯಂಡ್ ಕೊಕೊನೆಟ್ ರೈಸ್ ಒಂದು ತುಂಬಾ ಚೆನ್ನಾಗಿತ್ತು. ಕೊಕೊನೆಟ್ ರೈಸ್ ಒಂದು ಸ್ವಲ್ಪ ತೊಗೊಂಡೆ. ಸೊ ಓವರಾಲಾಗಿ ಹೊಟ್ಟೆ ಫುಲ್ ಟಿಫಿನ್ ಮಾಡಿಕೊಂಡು ಬಂದ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಮ್ಮದು. ಈಗ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೂ ಏನೋ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಬೇಕಂತ ಎಷ್ಟು ಆಡಿದ್ರು ಇನ್ನೂ ಸಾಕಾಗ್ತಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಆಗಬೇಕು. ಬನ್ನಿ, ಚೆಕ್ಔಟ್ ಟೈಮ್ ಆಯಿತು. ಇವ್ರು ನೋಡಿದ್ರೆ ಪೂಲ್ ಬಿಟ್ಟು ಬರ್ತಾನೆ ಇಲ್ಲ. ಆರಾಧ್ಯ ಲಡ್ಡು ತೋರ್ಸ. ಅಯ್ಯೋ ನೋಡಿ 10 minutes ಒಳ ಇಡ್ತೀರಿ. ಹಾಂ, ಒಳಗಿರ್ತೀಯಾ? ಒಳಗೆ. ಸೊ ಈಗ ಹೊರಡಬೇಕು ಊರಿಗೆ. ಆ್ಯಂಡ್ ನಿನ್ನೆಯಿಂದ ಹೇಗೋಯ್ತು ಟೈಮ್ ನಿಜವಾಗ್ಲೂ ಗೊತ್ತಾಗಿಲ್ಲ. ತುಂಬಾ ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಹೋಗಿದ್ವಿ ನೋಡಿ ಅಲ್ಲಿ ಸ್ಟೇಕೇಶನ್, ಅದಕ್ಕಿಂತೂ ಇದು ತುಂಬಾ ಇಷ್ಟ ಆಯಿತು ನನಗೆ. ತುಂಬಾ ಗ್ರೀನ್ರಿ ಇದೆ ಹೊರಗಡೆ. ಆ್ಯಂಡ್ ಪೂಲ್ ಬೇರೆ ಇದೆ ಅಲ್ಲ, ಮಕ್ಕಳಿಗೆ ಆಟ ಆಡೋದು ತುಂಬ ಚೆನ್ನಾಗಿದೆ. ಅಲ್ಲಿನೂ ಇತ್ತು ಪೂಲು, ಬಟ್ ಅದು ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಅಂಥೇಳಿ ನಾವು ಹೋಗಿರೋ ಟೈಮಲ್ಲೇ ಇರಲಿಲ್ಲ, ನೀರೆಲ್ಲ ಇರಲಿಲ್ಲ. ಸೊ ಹಂಗಾಗಿ ಆರಾಧ್ಯಗೆ ಆಟ ಆಡೋ ಚಾನ್ಸಸ್ ಸಿಕ್ಕಿರಲಿಲ್ಲ ಅಲ್ಲಿ. ಇಲ್ಲಿ ನೋಡಿದರೆ ಪೂಲಿಂದ ಎದ್ದು ಬರ್ತಾನೇ ಇಲ್ಲ ಆರಾಧ್ಯ. ಇದೇನದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ನಮಗೆ ಹೇಳಿದ್ನಲ್ಲ ಬ್ರೇಕ್ಫಾಸ್ಟನ್ನು ಇನ್ಕ್ಲೂಡೇ ಇಟ್ಟಿದ್ರಲ್ಲಿ. ತುಂಬಾ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇತ್ತು, ಟಿಫಿನ್ಸ್ ಇತ್ತು. ಸೌತ್ ಇಂಡಿಯನ್ ಮತ್ತು ಏನು ಈ ಥರ ಫಾರಿನರ್ಸ್ಗೆಲ್ಲ ಸೆರಲ್ಸ್ ಆ ಥರ ಎಲ್ಲ ತಿಂತಾರಲ್ಲ, ಆ ಥರದ್ದು ಎಲ್ಲ ಥರದ್ದು ಬ್ರೇಕ್ಫಾಸ್ಟ್ ಇತ್ತು. ತುಂಬಾ ಚೆನ್ನಾಗಿತ್ತು. ಯಾರದ್ದೇ ಸೊ ಚೆಕ್ಔಟ್ ಆಗಿಲ್ಲ, ಹೊರಡ್ಬೇಕು ಮತ್ತೆ ನಮ್ಮ ಮನೆಗೆ. ಆರಾಧ್ಯ ಏನಪ್ಪ? ಅಯ್ಯೋ ಇಲ್ಲ, ಹಾರ್ಸ್ ಕಡಿಬಿಡ್ತಂತಪ್ಪ. ಕುದುರೆ ಐತಲ್ಲ ಅಲ್ಲಿ ಲಡ್ಡುಗೆ ಏನದ ಹಾರ್ಸ್ ಕಡಿತ ನೋಡಿ, ಹಾರ್ಸ್ ಕಡಿಬಿಡ್ತಂತೆ ಲಡ್ಡುಗೆ. ಸ್ವಲ್ಪ ವಾಪಸ್ ನಮ್ಮ ಮನೆಗೆ ಪಯಣ. ಬಸ್ ಚೆನ್ನಾಗಿದೆ ನನಗೆ.
ಸೊ ನಾವು ಬುಕ್ ಮಾಡ್ಕೊಂಡಿರೋದು 1 ಡೇಗೆ ಬುಕ್ ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಡೇ 11 o'clock ಚೆಕ್ಔಟ್ ಅಂತ ಹೇಳಿದರು. ಸೊ ನಾವು ಚೆಕ್ಔಟ್ ಮಾಡಿ ಹೊರಗಡೆ ಬರೋಷ್ಟರಲ್ಲಿ 12:30 ಆಗಿತ್ತು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಈ 9th ಆ್ಯನಿವರ್ಸರಿ ಆ್ಯಂಡ್ ತುಂಬ ಮೆಮೊರಬಲ್ ಆ್ಯಂಡ್ ತುಂಬ ಖುಷಿಯಿಂದ ನಮ್ಮ ಆ್ಯನಿವರ್ಸರಿನ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.